ಹಾಯ್ ಫ್ರೆಂಡ್ಸ್, ಆರ್ಸಿಬಿ ಸೆಲೆಬ್ರೇಷನ್ ದುರಂತದಲ್ಲಿ ಅರೆಸ್ಟ್ ಆಗಿರೋರು ಯಾರು? ನಿಖಿಲ್ ಸೋಸಲೆ ಹಿನ್ನೆಲೆ ಗೊತ್ತಾ? ಈತ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ಆಗಿದ್ದು ಹೇಗೆ? ದುರಂತಕ್ಕೆ ಈತ ಕಾರಣ ಆಗಿದ್ದು ಹೇಗೆ? ಈತ ಎಲ್ಲಿಗೆ ಪರಾರಿಯಾಗಲು ರೆಡಿಯಾಗಿದ್ದ ಗೊತ್ತಾ? ಈತನ ಹೆಂಡತಿ ಯಾರು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅರೆಸ್ಟ್ ಆಗಿರೋರು ಯಾರು? ಆರ್ಸಿಬಿ ಸೆಲೆಬ್ರೇಷನ್ ದುರಂತದ ಪ್ರಕರಣ ಸಂಬಂಧ 4 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಆರ್ಸಿಬಿಯ ರೆವಿನ್ಯೂ ಮತ್ತು ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ, DNA ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಸುನಿಲ್ ಮ್ಯಾಥ್ಯೂ, ಕಿರಣ್ ಮತ್ತು ಸುಮಂತ್ ಅನ್ನೋರನ್ನ ಅರೆಸ್ಟ್ ಮಾಡಲಾಗಿದೆ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನ ಸೆಕ್ರೆಟರಿ ಶಂಕರ್ ಮತ್ತು ಖಜಾಂಚಿ ಜೈರಾಮ್ ತಪ್ಪಿಸಿಕೊಂಡಿದ್ದಾರೆ. ಇವರನ್ನ ಅರೆಸ್ಟ್ ಮಾಡೋಕೆ ಪೊಲೀಸರು ಹುಡುಕಾಡ್ತಿದ್ದಾರೆ. ನಿಖಿಲ್ ಸೋಸಲೆ ಅರೆಸ್ಟ್ ಮಾಡಿದ್ಯಾಕೆ? ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದ ದಯಾನಂದ್ ಮ್ಯಾಚ್ಗೂ ಮುನ್ನವೇ ಒಂದು LED ಸ್ಕ್ರೀನ್ ಹಾಕ್ಬೇಕಾದ್ರೂ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ರು. ಆದ್ರೆ ಈ ನಿಖಿಲ್ ಸೋಸಲೆ ಮ್ಯಾಚ್ ಮರುದಿನ ಬೆಳಗ್ಗೆನೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೆ ವಿಕ್ಟರಿ ಪರೇಡ್ ನಡೆಯುತ್ತೆ ಅಂತ ಘೋಷಿಸಿ ಬಿಟ್ಟ. ಆದ್ರೆ ನಿಖಿಲ್ ಇನ್ನು ಪೊಲೀಸ್ ಪರ್ಮಿಷನ್ ತಗೊಂಡಿರ್ಲಿಲ್ಲ. ಆದ್ರೂ RCBಯ ಸೋಷಿಯಲ್ ಮೀಡಿಯಾ ಅಕೌಂಟ್ ನಿಂದ ಪೋಸ್ಟ್ ಮಾಡಿ ಅನೌನ್ಸ್ ಮಾಡಿದ್ದ. ಆದ್ರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಪರೇಡ್ಗೆ ಪರ್ಮಿಷನ್ ಕೊಡ್ಲಿಲ್ಲ. ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು ಕೇಳದ ಈ ನಿಖಿಲ್ ನಂತರವೂ ಆ ಪೋಸ್ಟ್ ಹಾಗೆ ಬಿಟ್ಟಿದ್ದ, ಡಿಲೀಟ್ ಮಾಡ್ಲೇ ಇಲ್ಲ. ಜೊತೆಗೆ ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ಗೆ ಟಿಕೆಟ್ ಫ್ರೀ ಅಂತ ಕೂಡ ಪೋಸ್ಟ್ ಮಾಡ್ಬಿಟ್ಟ. ಆದ್ರೆ ಮಧ್ಯಾಹ್ನ 3:15 ತನಕ ಟಿಕೆಟ್ ಎಲ್ಲಿ ಸಿಗುತ್ತೆ ಅಂತ ಹೇಳಿರ್ಲಿಲ್ಲ. DNA ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ನಿಖಿಲ್ ಹೇಳ್ದಂಗೆ ಕೇಳ್ತಿತ್ತು. ಗೇಟ್ ತೆಗೆಯೋದು ಲೇಟ್ ಆಗಿದ್ದು ಕೂಡ ಈ ನಿಖಿಲ್ ನಿಂದಲೇ ಅನ್ನೋ ವಿಚಾರ ಗೊತ್ತಾಗಿದೆ. ಒಟ್ಟಾರೆಯಾಗಿ ಈ ನಿಖಿಲ್ ಸೋಸಲೆ ಈ ಎಲ್ಲಾ ಘಟನೆಗಳಿಗೆ ಪ್ರಮುಖ ಕಾರಣಕರ್ತನಾಗಿದ್ದಾನೆ. ಆದ್ರೆ ಸರ್ಕಾರಕ್ಕೆ ಎಲ್ಲವನ್ನು ತಡೆಯೋಕೆ ಅವಕಾಶ ಇತ್ತು, ಆದ್ರೆ ತಡೆಯಲಿಲ್ಲ. ಇದೀಗ ನಿಖಿಲ್ ಸೋಸಲೆ ಮುಂಬೈಗೆ ಓಡಿ ಹೋಗಲು ಯತ್ನಿಸುತ್ತಿದ್ದಾಗ ಪೊಲೀಸರು ಏರ್ಪೋರ್ಟ್ ನಿಂದ ಎತ್ತಾಕೊಂಡು ಬಂದಿದ್ದಾರೆ. ಹಾಗಾದ್ರೆ ನಿಖಿಲ್ ಸೋಸಲೆ ಹಿನ್ನೆಲೆ ಏನು? ನಿಖಿಲ್ ಸೋಸಲೆ 1986ರ ಆಗಸ್ಟ್ 18ರಂದು ಬೆಂಗಳೂರಲ್ಲಿ ಜನಿಸಿದ. ಆಸ್ಟ್ರೇಲಿಯಾದ ಕ್ವೀನ್ಸ್ ಲ್ಯಾಂಡ್ ನಲ್ಲಿರೋ ಜೇಮ್ಸ್ ಕುಕ್ ಯೂನಿವರ್ಸಿಟಿಯಲ್ಲಿ ಡಬಲ್ ಡಿಗ್ರಿ ಪಡ್ಕೊಂಡಿದ್ದಾನೆ. 3 ಕತ್ತೆ ಅಂದ್ರೆ 39 ವರ್ಷ ವಯಸ್ಸಾಗಿರೋ ಈತ RCBಯ ಮಾರ್ಕೆಟಿಂಗ್ ಮತ್ತು ಬಿಸ್ನೆಸ್ ಸ್ಟ್ರಾಟಜಿ ನೋಡಿಕೊಳ್ತಾ ಬಂದಿದ್ದಾನೆ. ಇವನು ಮೂಲತಃ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಅನ್ನು ನೋಡಿಕೊಳ್ತಿರೋ ಡಿಯಾಜಿಯಾ ಕಂಪನಿಯ ನೌಕರ. ಕಳೆದ 13 ವರ್ಷಗಳಿಂದ ಈ ಸಂಸ್ಥೆಯಲ್ಲೇ ಕೆಲಸ ಮಾಡಿಕೊಂಡಿದ್ದಾನೆ. ವಿಜಯ್ ಮಲ್ಯ ದೇಶ ಬಿಟ್ಟು ಓಡಿ ಹೋದ್ಮೇಲೆ RCB ಮಾಲೀಕತ್ವ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ಗೆ ಬಂತು. RCBಯ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಹೆಡ್ ಆಗಿಯೂ ನಿಖಿಲ್ ಕೆಲಸ ಮಾಡಿದ್ದಾನೆ. ವಿರಾಟ್ ಕೊಹ್ಲಿಗೆ ಭಾರಿ ಕ್ಲೋಸ್ ಈ ನಿಖಿಲ್. ವಿರಾಟ್ ಕೊಹ್ಲಿಗೆ ಈ ನಿಖಿಲ್ ಸೋಸಲೆ ತುಂಬಾ ಕ್ಲೋಸ್ ಆಗಿದ್ದಾನೆ. ಆಗಾಗ್ಗೆ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಜೊತೆ ಕಾಣಿಸಿಕೊಳ್ತಾ ಇರ್ತಾನೆ. ವಿರಾಟ್ ಕೊಹ್ಲಿ ಕೂಡ ನಿಖಿಲ್ ಸೋಸಲೆಯನ್ನು ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡ್ತಿದ್ದಾರೆ. ಕೊಹ್ಲಿ ಮಾತ್ರವಲ್ಲ, ಕ್ರಿಸ್ ಗೈಲ್ ಸೇರಿದಂತೆ ಉಳಿದ ಕ್ರಿಕೆಟಿಗರ ಜೊತೆಗೂ ತುಂಬಾ ಕ್ಲೋಸ್ ಆಗಿದ್ದಾನೆ. ಇನ್ನು ನಿಖಿಲ್ ಸೋಸಲೆ ಪತ್ನಿ ಮತ್ತು ವಿರಾಟ್ ಕೊಹ್ಲಿ ಪತ್ನಿ ಅನುಷ್ಕಾ ಶರ್ಮಾ ತುಂಬಾ ಆತ್ಮೀಯ ಸ್ನೇಹಿತರಾಗಿದ್ದಾರೆ. ಯಾರು ನಿಖಿಲ್ ಸೋಸಲೆ ಪತ್ನಿ? ಈ ಸಲ IPL ನಲ್ಲಿ RCB ಮ್ಯಾಚ್ ಇದ್ದಾಗ ಅನುಷ್ಕಾ ಶರ್ಮಾ ಜೊತೆಗೆ ಓರ್ವ ಲೇಡಿ ಇರ್ತಿದ್ರು. ಇಬ್ಬರು ಹಗ್ ಮಾಡ್ಕೊಂಡೆಲ್ಲ ಸಂಭ್ರಮಿಸ್ತಿದ್ರು. ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದ್ರು. ಯಾರು ಈ ಮಿಸ್ಟರಿ ಗರ್ಲ್ ಅಂತ. ನಂತರದಲ್ಲಿ ಆಕೆ ಬೇರೆ ಯಾರು ಅಲ್ಲ, ಈ ನಿಖಿಲ್ ಸೋಸಲೆಯ ಪತ್ನಿ ಮಾಳವಿಕಾ ನಾಯಕ್ ಅಂತ ಗೊತ್ತಾಯ್ತು. ಮಾಳವಿಕಾ MBA ಮಾಡಿದ್ದು ಸದ್ಯ ಇನ್ನೋಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಈಕೆಯನ್ನು ಕೂಡ ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ ಫಾಲೋ ಮಾಡ್ತಾರೆ. ಫ್ರೆಂಡ್ಸ್, ಇದು RCB ಸೆಲೆಬ್ರೇಷನ್ ದುರಂತಕ್ಕೆ, ಅದರಲ್ಲೂ ಜನ ಸೇರಲು ಕಾರಣವಾದ ನಿಖಿಲ್ ಸೋಸಲೆ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ? ನಿಖಿಲ್ ಸೋಸಲೆ ಜೊತೆ ಸರ್ಕಾರದ್ದು ತಪ್ಪಿಲ್ವಾ? ಕಾಮೆಂಟ್ ಮಾಡಿ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.